ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತು ಇಲ್ಲಿ ಜುಲೈ 15th ಇಂದ ಜುಲೈ 31st ತನಕ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಪೈಲ್ಸ್ ಇದೆ. ಒಂದು ರೆಡ್ ಕ್ರೇಯಾನ್, ಇನ್ನೊಂದು ಪಿಕಾಕ್ ಗ್ರೀನ್, ಸೆಕೆಂಡ್ ಒನ್, ಮೂರನೇದು ಗ್ರೇ ಕ್ರೇಯಾನ್. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮಗೆ ಯಾವ ಪೈಲ್ ಇಷ್ಟ ಆಗುತ್ತೆ ಆ ಪೈಲ್ನ ಆರಿಸ್ಕೊಳ್ಳಿ. ಮತ್ತೆ ನನಗೆ ಸಬ್ಸ್ಕ್ರೈಬ್ ಮಾಡಿದ ಎಲ್ರಿಗೂ ತುಂಬ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಈ ರೀಡಿಂಗ್ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ರೀಡಿಂಗ್ ನೋಡೋಣ. ಹಲೋ ಎವ್ರಿವನ್, ನೀವು ಈ ರೆಡ್ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ ಸ್ಟ್ರೆಂತ್ ಆ್ಯಂಡ್ ರೆಸಿಲಿಯನ್ಸ್. ಈ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. Knight of Swords, Ten of Cups, Six of Wands, the Lovers, Five of Swords, Nine of Cups, Eight of Cups, Page of Pentacles. Bottom of the deck, the Chariot, Empress, Wheel of Fortune, ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಕೆಲವು ಸಮಸ್ಯೆಗಳು ಮುಂದೆ ಬರುವ ದಿನಗಳಲ್ಲಿ ಕೆಲವು ಏನೇನು ಸಮಸ್ಯೆಗಳಿತ್ತು ನೋಡಿ, ಅದು ನೀವೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಕೆಲವು ಸಮಸ್ಯೆಗಳು ಸ್ವಲ್ಪ ಫಾಸ್ಟಾಗಿ ಎಲ್ಲ ಕೆಲಸ ಮಾಡೋಕ್ಕೆ ಹೋಗಿ, ಅದು ನಿಮ್ಮ ಜಾಬಲ್ಲಾಗಲಿ ಮಾತುಕತೆಗಳು, ಆರ್ಗ್ಯುಮೆಂಟ್ಸು ಆ ಥರ ಎಲ್ಲ ಮಾಡಿಕೊಂಡು ಸ್ವಲ್ಪ ಸಮಸ್ಯೆಗಳು ಕ್ರಿಯೇಟ್ ಆಗಿದೆ. ಇಲ್ಲಿ ಸ್ವಲ್ಪ ಬ್ಲಾಕೇಜಸ್ ಎಲ್ಲ ಕ್ರಿಯೇಟ್ ಆಗಿದೆ. ಇಲ್ಲಿ ಅದೇನಾಗುತ್ತೆ ಅಂತಂದರೆ, ಫೈನಾನ್ಷಿಯಲ್ಲು ಅದ್ರ ಮೇಲೆ ಎಫೆಕ್ಟ್ ತೋರಿಸುತ್ತೆ ಇಲ್ಲಿ. ಆದ್ದರಿಂದ ಜಾಬಲ್ಲಾಗಲಿ ನಿಮ್ಮ ಬಿಸ್ನೆಸ್ಸಲ್ಲಾಗಲಿ ನೀವು ಬೇಗ ಎಲ್ಲ ಒಂದು ಅಗ್ರೆಸಿವ್ ಆಗಿ ಕೆಲಸ ಮಾಡೋಕ್ಕೆ ಹೋದಾಗ ಕೆಲವು ಸಮಸ್ಯೆಗಳು ಶುರು ಆಗಿದೆ ಅಂತ ಅನಿಸುತ್ತೆ ಇಲ್ಲಿ. ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳುತ್ತೆ. ಸಾಲ್ವ್ ಮಾಡ್ಕೊಂಡಾಗ ಇಲ್ಲಿ ಏನು ತೋರಿಸುತ್ತೆ ಅಂದರೆ, ಇದು 2 ಕಾರ್ಡನ್ನು 10 of Cups ಮತ್ತು 9 of Cups ಇದೆರಡೂ ಒಂದು ಕಂಪ್ಲೀಷನ್ನು ಆ ಥರ ಹೇಳುತ್ತೆ. ಕಂಪ್ಲೀಷನ್, ನಿಮ್ದು ಏನೇ ಕೆಲಸಗಳು ಯಾವ್ದ್ಯಾವುದು ನಿಂತು ಹೋಗಿತ್ತು ಇದುವರೆಗೂ, ಬಿಸ್ನೆಸ್ ಆಗಲಿ, ಅಲ್ಲಿ ಕೆಲವು ಪ್ರಾಜೆಕ್ಟ್ಸ್ ಆಗಲಿ, ವರ್ಕ್ ಪ್ಲೇಸಲ್ಲಾಗಲಿ, ಯಾವ್ಯಾವುದು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದ್ವು ಅವು ಸಾಲ್ವ್ ಆಗೋ ಸೂಚನೆ ಕಾಣ್ತಾ ಇದೆ. ಒಂದು ಹ್ಯಾಪಿ ಎಂಡಿಂಗ್ ಕಾಣಿಸುತ್ತೆ. ಮತ್ತು ಇಲ್ಲಿ 8 of Cups ಮತ್ತು 6 of Wands ಏನು ಹೇಳುತ್ತೆ ಅಂದರೆ, ನೀವು ಯಾವುದರಿಂದ ಮೂವ್ ಆನ್ ಆಗಿದ್ದೀರಾ. ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಪರ್ಸ್ನಲ್ ರಿಲೇಷನ್ಶಿಪ್ ಆಗಿರ್ಬೋದು, ಯಾವ್ದು ಮೂವ್ ಆಗಿದ್ದೀರಾ ನೀವು
ಅಂದರೆ ಲಾಸ್ ಆಗಿ ಅಥವಾ ಜಾಬಿಂದ ನೀವು ಜಾಬ್ ಬಿಟ್ಟಿರೋದಾಗಲಿ ಆ ಥರ ಹೇಳುತ್ತೆ. ಕೆಲವು ಸಮಸ್ಯೆಗಳು ಜಗಳಗಳು ಮಾಡಿಕೊಂಡು ಆ ಥರ ತೋರಿಸುತ್ತೆ ಇಲ್ಲಿ. ಮಾಡಿಕೊಂಡು ನೀವು ಯಾವುದರಿಂದ ನೀವು ಆಚೆ ಬಂದಿದ್ದೀರಾ ಬೇಜಾರು ಮಾಡಿಕೊಂಡು, ಅದು ಒಂದು ವಿಕ್ಟ್ರಿ ಆಗಿ ತೋರಿಸುತ್ತೆ ಇಲ್ಲಿ. ಇದು ಹೊಸ ಹೊಸ ಆಪರ್ಚುನಿಟೀಸ್ ಬರುತ್ತೆ. ಪೇಜ್ ಆಫ್ ಪೆಂಟಿಕಲ್ಸು ಒಂದು ಫೈನಾನ್ಷಿಯಲ್ ಪ್ರಪೋಸಲ್ಸ್ ಆಗಲಿ ಆ ಥರ ತೋರಿಸುತ್ತೆ. ಅದು ಜಾಬ್ ಆಫರ್ಸು ಆ ಥರ ತೋರಿಸುತ್ತೆ, ಹೊಸ ಬಿಗಿನಿಂಗು ಮುಂದೆ. ಮತ್ತು ಲವರ್ಸ್ ಕಾರ್ಡ್ ಇರೋದ್ರಿಂದ ನೀವು ಆ ಕೆಲಸನ ನೀವೇನು ಒಂದು ಬಿಸ್ನೆಸ್ ಮಾಡ್ತೀರಾ, ಒಂದು ಹೊಸ ಜಾಬ್ಗೆ ನೀವು ಸೇರ್ಕೋತೀರಾ, ಆ ಜಾಬ್ನ ನೀವು ಇಷ್ಟಪಡ್ತೀರಾ, ಅದು ಚೆನ್ನಾಗಿ ಒಂಥರ ನಿಮಗೆ ಇಷ್ಟ ಆಗಿ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಆಗಿ ನೀವು ಮಾಡ್ಕೊಂಡು ಹೋಗ್ತೀರಾ ಅನ್ನೋದನ್ನ ತೋರಿಸುತ್ತೆ. ರಿಲೇಶನ್ಶಿಪ್ ಬಂದಾಗನೂ ಅಷ್ಟೇನೆ, ನೀವು ಯಾವ ರಿಲೇಶನ್ಶಿಪ್ಪಲ್ಲಿ ನಿಮಗೆ ಸ್ವಲ್ಪ ಬೇಜಾರಾಗಿರ್ಬೋದು, ಮಾತುಕತೆಗಳಾಗಿರ್ಬೋದು, ಆದ್ರೆ ಅದು ಮತ್ತೆ ಸರಿಯಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಯಾವುದರಿಂದ ಯಾವ ರಿಲೇಶನ್ಶಿಪ್ಪಿಂದ ನೀವು ಆಚೆ ಬಂದಿದ್ದೀರಾ ಅದು ಮುಂದೆ ಹೊಸ ಹೊಸ ಪ್ರಪೋಸಲ್ಸ್ ಬಂದು ದಿ ಲವರ್ಸ್ ಕಾರ್ಡ್ ಇರೋದ್ರಿಂದ ಸಕ್ಸಸ್ ಆಗುತ್ತೆ ಅಂತ ಹೇಳುತ್ತೆ. ದಿ ಚಾರಿಯಟ್ ಕಾರ್ಡ್, ದಿ ಎಂಪ್ರೆಸ್, ಇಲ್ಲಿ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು ಎಲ್ರಿಗೂ ಅನ್ವಯಿಸುತ್ತೆ, ಮೇಲ್ ಅಂಡ್ ಫಿಮೇಲ್. ಇಲ್ಲಿ ಫಿಮೇಲ್ ಎನರ್ಜಿ ದಿ ಎಂಪ್ರೆಸ್ ಕಾರ್ಡ್ ಇದೆ, ವೀನಸ್ ಕಾರ್ಡ್. ದಿ ಚಾರಿಯಟ್ ಇದು ಕರ್ಕ ರಾಶಿ ಆಗಿರೋದ್ರಿಂದ ನೀವು ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು. ಮೇಲ್ ಆಗಿದ್ರೆ ನಿಮಗೆ ಒಳ್ಳೆ ಒಂದು ಎಂಪ್ರೆಸ್, ಬ್ಯೂಟಿಫುಲ್ ಪರ್ಸನ್, ಲೇಡಿ, ಆ ಥರದ ಅವರಿಂದ ಪ್ರಪೋಸಲ್ಸ್ ಎಲ್ಲ ಬರ್ಬೋದು. ಅಥವಾ ನೀವು ಫಿಮೇಲ್ ಆಗಿದ್ರೆ ಈ ಚಾರಿಯಟ್ ಕಾರ್ಡ್ ಏನಪ್ಪ ತೋರಿಸುತ್ತೆ ಅಂತಂದ್ರೆ ಅ ವೆಲ್ ಬಿಲ್ಟ್ ಪರ್ಸನ್, ಮೇಲ್ ಪರ್ಸನ್, ರಿಚ್ ಪರ್ಸನ್ ಆ ಥರ ತೋರಿಸುತ್ತೆ. ಅವರಿಂದ ಪ್ರಪೋಸಲ್ಸ್ ಬರ್ಬೋದು ನಿಮಗೆ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ 10, ನಂಬರ್ 10. ಈ ನಂಬರ್ 10 ಯಾವಾಗನೂ ಕಂಪ್ಲೀಷನ್ ಹೇಳುತ್ತೆ. ಇಲ್ಲಿ 2 ನಂಬರ್ 10 ಇದೆ, 10 ಆಫ್ ಕಪ್ಸ್ ಇದೆ, ವೀಲ್ ಆಫ್ ಫಾರ್ಚೂನ್ ನಂಬರ್ 10. ಆದ್ರಿಂದ ಈ ಏನೇ ನಿಮಗೆ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಏನೇನಿದ್ವು, ನೀವು ಇಲ್ಲಿ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ರಿ, ಅದೆಲ್ಲ ಸಮಸ್ಯೆಗಳಿಗೆ ಒಂದು ಎಂಡಿಂಗ್ ಅನ್ನೋದನ್ನ ತೋರಿಸುತ್ತೆ. ನಿಮಗೆ ಎಲ್ಲೆಲ್ಲಿ ದುಡ್ಡಿನ ಅವಶ್ಯಕತೆ ಇತ್ತು, ಬರಬೇಕಾಗಿತ್ತು, ಯಾವ ದುಡ್ಡಿನ ನಿರೀಕ್ಷೆನಲ್ಲಿದ್ರಿ, ಅದೆಲ್ಲ ಸ್ವಲ್ಪ ಬರೋದು ಕಾಣುತ್ತೆ ಇಲ್ಲಿ. ಅದಕ್ಕೋಸ್ಕರ ನೀವು ಸ್ವಲ್ಪ ಎಫರ್ಟ್ ಹಾಕಬೇಕು ಅನ್ನೋದನ್ನ ತೋರಿಸುತ್ತೆ ಇಲ್ಲಿ. ಯಾಕೆಂದ್ರೆ ಇಲ್ಲಿ ಡೆವಿಲ್ ಕಾರ್ಡ್ ಇದೆ. ಡೆವಿಲ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ನೀವು ಅದಕ್ಕೋಸ್ಕರ ಕಷ್ಟಪಡಬೇಕು, ವರ್ಕ್ ಮಾಡಬೇಕು, ಆದರೆ ಅದು ಬರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಎಲ್ಲ ಇರೋದ್ರಿಂದ ಈ ಪ್ರಪೋಸಲ್ಸು ಇವೆಲ್ಲ ಸ್ವಲ್ಪ ಸುಲಭವಾಗಿ ಬರಲ್ಲ, ಸ್ವಲ್ಪ ನಿಧಾನಕ್ಕೆ ನೀವು ಅದಕ್ಕೆ ಸ್ವಲ್ಪ ವರ್ಕ್ ಮಾಡಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕು, ಆ ಥರ ಹೇಳುತ್ತೆ ಇಲ್ಲಿ. ಮತ್ತೆ ಯು ಆರ್ ಎ ಹ್ಯಾಪಿ ಪರ್ಸನ್, ಯಾರಾಗಿರ್ಬೋದು, ಮೇಲ್ ಆರ್ ಫಿಮೇಲ್, ಆದ್ರೆ ಈ ಮುಂದೆ ನೀವು ಯು ವಿಲ್ ಬಿ ಎ ವೆರಿ ಹ್ಯಾಪಿ ಪರ್ಸನ್ ಅನ್ನೋದನ್ನ ತೋರಿಸುತ್ತೆ ಇಲ್ಲಿ. ಇದ್ರದ್ದೊಂದು ಔಟ್ಕಮ್ ಏನ್ ಹೇಳುತ್ತೆ ನೋಡೋಣ. ಔಟ್ಕಮ್ ಏನು ಹೇಳ್ಬೋದು ಇದು ನೋಡೋಣ. ವಾವ್, 4 ಆಫ್ ವ್ಯಾಂಡ್ಸ್, 2 ಆಫ್ ಪೆಂಟಿಕಲ್ಸ್, 6 ಆಫ್ ವ್ಯಾಂಡ್ಸ್ ಮತ್ತೆ ಬಂದಿದೆ ನೋಡಿ. ಅದು ಡೆತ್ ಕಾರ್ಡ್, ದಿ ಡೆವಿಲ್, ದಿ ಪೇಜ್ ಆಫ್ ಸೋರ್ಡ್ಸ್. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ದಿ ಸ್ಟಾರ್, 4 ಆಫ್ ಕಪ್ಸ್, 10 ಆಫ್ ವ್ಯಾಂಡ್ಸ್. ಇಲ್ಲಿ ಒಂದು ಟ್ವಿನ್ ಫ್ಲೇಮ್ ಎನರ್ಜಿ ಕಾಣಿಸುತ್ತೆ. ಮತ್ತೆ ಇಲ್ಲೂ ಸೆಲೆಬ್ರೇಷನ್
ಇದೆ. ಇದು ಡೆವಿಲ್ ಕಾರ್ಡ್ ಇರೋದ್ರಿಂದ ನಾನು ಮೊದಲೇ ಹೇಳಿದೆ, ನಿಮ್ಮ ಕೆಲವು ದುರಭ್ಯಾಸಗಳು, ಬ್ಯಾಡ್ ಹ್ಯಾಬಿಟ್ಸು ಅದನ್ನೆಲ್ಲ ಬಿಡಬೇಕು ಇಲ್ಲಿ ಅಂತ ಹೇಳುತ್ತೆ. ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಇಟ್ ಮೇ ಬಿ ಜೆಲಸ್, ಗಾಸಿಪಿಂಗ್ ಆ ಥರನೂ ಹೇಳುತ್ತೆ. ಮತ್ತು ನಿಮ್ಮ ಹೆಲ್ತ್ ಕೆಲವು ದುರಭ್ಯಾಸಗಳನ್ನ ಬಿಟ್ಟರೆ ನಿಮ್ಮ ಒಳ್ಳೆ ಹೆಲ್ತ್ ಬಗ್ಗೆ ಮಾತಾಡೋದಾದರೆ ದುರಭ್ಯಾಸಗಳನ್ನೆಲ್ಲ ಬಿಡಿ ಅಂತ ಇಲ್ಲಿ ಹೇಳುತ್ತೆ. ಯಾಕೆಂದರೆ ಡೆತ್ ಕಾರ್ಡ್ ಮತ್ತು ಡೆವಿಲ್ ಕಾರ್ಡ್ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ನಿಮಗೆ ಹೆಲ್ತ್ ಬಗ್ಗೆ ಸ್ವಲ್ಪ ಹುಷಾರಾಗಿರಿ, ಹೆಲ್ತ್ ಬಗ್ಗೆ ಹುಷಾರಾಗಿರಿ ಅಂತ ಇಲ್ಲಿ ಹೇಳ್ತಾ ಇದೆ. ಇದೆರಡು ಒಟ್ಟಿಗೆ ಬಂದಾಗ ಕೆಲವು ದುರಭ್ಯಾಸಗಳು ಮತ್ತು ಏನೇನು ಫುಡ್ ಹ್ಯಾಬಿಟ್ಸು ಅದೆಲ್ಲ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಷ್ಟೊತ್ತಿಗೋ ತಿನ್ನೋದು, ಯಾವಾಗನೋ ತಿನ್ನೋದು, ಆ ಥರದ್ದೆಲ್ಲ ಕಡಿಮೆ ಮಾಡಿಕೊಂಡು ಕೆಟ್ಟ ಅಭ್ಯಾಸಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. 2 ಆಫ್ ಪೆಂಟಕಲ್ಸ್ ಯಾವಾಗನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಪೇಜ್ ಆಫ್ ಸೋರ್ಡ್ಸ್ ಏನು ಹೇಳುತ್ತೆ, ಮತ್ತೆ ನಿಮಗೆ ಇಲ್ಲಿ ಒಳ್ಳೆ ಆಪರ್ಚುನಿಟೀಸ್ ಬರ್ಬೋದು ಆ ಥರನೂ ಹೇಳುತ್ತೆ. ಇಲ್ಲಿ ಈ 4 ಆಫ್ ವ್ಯಾಂಡ್ಸ್ ಯಾವಾಗನೂ ವಿಕ್ಟ್ರಿ ತೋರಿಸುತ್ತೆ. ನಿಮ್ಮ ಕೆಲಸಗಳು ಮುಂದೆ ನೀವು ಏನೇ ಕೆಲಸಗಳನ್ನ ಮಾಡಲಿ ಅಥವಾ ನಿಮ್ಮ ಪರ್ಸನಲ್ ವಿಷಯ ಇರ್ಬೋದು, ಎಲ್ಲದರಲ್ಲೂ ಅದು ಒಂದು ವಿಕ್ಟ್ರಿ ತೋರಿಸುತ್ತೆ. ಮುಂದೆ ಅದು ನಡ್ಸ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ನೀವು ಬ್ಯಾಲೆನ್ಸ್ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ಇಲ್ಲಿ ಸ್ಟಾರ್ ಕಾರ್ಡ್ ಇದೆ. ಸ್ಟಾರ್ ಕಾರ್ಡು ಒಂದು ಒಳ್ಳೆ ಆಪರ್ಚುನಿಟೀಸ್ ಎಲ್ಲ ತೋರಿಸುತ್ತೆ. ಮತ್ತೆ ಮ್ಯಾಜಿಕಲ್ ಫ್ಲೋ, ಏನೇನು ನೀವು ಮಾಡ್ತೀರಾ ಅದೆಲ್ಲ ಒಂದು ಮ್ಯಾಜಿಕಲ್ ಟರ್ನ್ ತಗೊಂಡು ಅದು ನಡೀತಾ ಹೋಗುತ್ತೆ ಅದ್ರ ಪಾಡಿಗೆ. ಆದ್ರಿಂದ ಈ ಡೆತ್ ಕಾರ್ಡು ಒಂದು ಟ್ರಾನ್ಸ್ಫಾರ್ಮೇಶನ್ ತೋರಿಸುತ್ತೆ. ನಿಮ್ಮ ಹೆಲ್ತ್ ಆಗಲಿ, ಜಾಬು, ಫೈನಾನ್ಸು ಅಥವಾ ಪರ್ಸನಲ್ ರಿಲೇಶನ್ಶಿಪ್ ಎಲ್ಲದಕ್ಕೂ ಮುಂದೆ ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ. ಟ್ರಾನ್ಸ್ಫಾರ್ಮೇಶನ್ ಅಂತಂದರೆ ಅದು ನೀವು ಒಳ್ಳೆಯದಾಗಿ ಎಲ್ಲ ನಡ್ಸ್ಕೊಳ್ತಾ ಹೋದರೆ ಹೆಲ್ತ್ ಅಷ್ಟೇನೆ ಚೆನ್ನಾಗಾಗುತ್ತೆ. ಇಲ್ಲ ಅಂತ ಅಂದರೆ ದಿಸ್ ಇಸ್ ದಿ ವಾರ್ನಿಂಗ್, ದಿ ಡೆವಿಲ್ ಕಾರ್ಡ್. ಇದು ವಾರ್ನ್ ಮಾಡ್ತಾ ಇದೆ ನಿಮಗೆ, ಮುಂದೆ ಹೆಲ್ತ್ ಇಶ್ಯೂಸ್ ಬರಬಹುದು ಅನ್ನೋದನ್ನ ತೋರಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಪೇಜ್ ಆಫ್ ಸೋರ್ಡ್ಸ್ ಇರೋದ್ರಿಂದ ಅದು ಸ್ವಲ್ಪ ನೆಗೆಟಿವಿಟಿ ತೋರಿಸುತ್ತೆ. ಜಾಬು ಅಷ್ಟೇ, ಜಾಬ್, ಬಿಸ್ನೆಸ್ ಆಗಲಿ, ಡೆವಿಲ್ ಕಾರ್ಡ್ ಇರೋದ್ರಿಂದ ಮತ್ತು ಡೆತ್ ಎರಡು ಒಟ್ಟಿಗೆ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಮುಂದೆ ಹೋಗಿ ಅಂತ ಹೇಳುತ್ತೆ. ಇಲ್ಲಿ 4 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಪರ್ಸನಲ್ ರಿಲೇಶನ್ಶಿಪ್, ಲವ್ ಲೈಫ್, ಹಿಂದೆ ಲವರ್ಸ್ ಕಾರ್ಡ್ ಎಲ್ಲ ಬಂದಿತ್ತು, ಸೆಲೆಬ್ರೇಷನ್ ಎಲ್ಲ ಇತ್ತು. ಇಲ್ಲಿ ಟ್ವಿನ್ ಫ್ಲೇಮ್ ಎಲ್ಲ ಇರೋದ್ರಿಂದ ನಿಮ್ಮ ಲವ್ ಲೈಫ್ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಹೆಲ್ತ್ ವೈಸ್ ಯು ಶುಡ್ ಬಿ ಕೇರ್ಫುಲ್ ಅಂತ ಹೇಳುತ್ತೆ. ಮತ್ತು ಫೈನಾನ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ನೀವು. ಕೆಲವು ಆಪರ್ಚುನಿಟೀಸ್ ಬರ್ಬೋದು ಜಾಬ್ ನಾನು ಹೇಳ್ದ ಹಾಗೆ ಕೆಲವು ಹಳೆ ಜಾಬ್ನ ನೀವು ಬಿಟ್ಟು ಬೇರೆ ಜಾಬ್ಗೆ ಸೇರ್ಕೋಬೋದು, ಆ ಥರನೂ ಹೇಳುತ್ತೆ. ಇಲ್ಲಿ ಆಫರ್ಸ್ ಎಲ್ಲ ಬರುತ್ತೆ, ಒಳ್ಳೆ ಮುಂದೆ ಸ್ಯಾಲ್ರಿ ಬರೋ ಅಂಥ ಜಾಬ್ಗಳು ಮುಂದೆ ನೀವು ಸೇರ್ಕೋಬಹುದು ಅನ್ನೋದನ್ನ ಹೇಳುತ್ತೆ. ಯಾವುದಕ್ಕೂ ಇಲ್ಲಿ ಡೆವಿಲ್ ಕಾರ್ಡ್ ಇರೋದ್ರಿಂದ ಬಿ ಕೇರ್ಫುಲ್ ಅನ್ನೋದನ್ನ ಒಂದು ಹಿಂಟ್ ಕೊಡುತ್ತೆ. ಇಲ್ಲಿ ಈ ಕಾರ್ಡ್ಸ್ ಏನು ಹೇಳುತ್ತೆ, ಒರಾಕಲ್ ಕಾರ್ಡ್ಸ್, ಅದಕ್ಕೆ ಒಂದು ಆನ್ಸರ್ಸ್ ಏನು ಕೊಡುತ್ತೆ ನೋಡೋಣ. ಚೇಂಜ್, ಡೆತ್ ಕಾರ್ಡ್ ಇರೋದ್ರಿಂದ ಒಂದು ಟ್ರಾನ್ಸ್ಫಾರ್ಮೇಶನ್, ಒಂದು ಚೇಂಜ್ ಬರುತ್ತೆ. ಟ್ರಸ್ಟ್ ಹೇಳುತ್ತೆ. ವಾಯೇಜ್, ನಿಮಗೆ ಒಂದು ಟ್ರಾವೆಲ್ ಇರ್ಬೋದು, ಇಂಟರ್ನ್ಯಾಷನಲ್ ಟ್ರಾವೆಲ್. ಆಕ್ಷನ್ ಹೇಳುತ್ತೆ. ಇನ್ನರ್ ಪೀಸ್, ಈ ಡೆವಿಲ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ಧ್ಯಾನ, ಥ್ರೈವಿಂಗ್, ಎಕ್ಸಸೈಸ್ ಅದೆಲ್ಲ ಮಾಡ್ಕೋಬೇಕು ಅಂತ ಹೇಳುತ್ತೆ. ಇಲ್ಲಿ ಪೊಟೆನ್ಷಿಯಲ್, ಯು ಆರ್ ವೆರಿ ಸ್ಟ್ರಾಂಗ್, ಯು ಕ್ಯಾನ್ ಡೂ ದಟ್ ಅಂತ ಹೇಳುತ್ತೆ. ಇಲ್ಲಿ ಇನ್ನರ್ ಪೀಸ್, ನಿಮಗೆ ಡೆವಿಲ್ ಕಾರ್ಡ್ ಹತ್ರನೇ ಇನ್ನರ್ ಪೀಸ್ ಬಂದಿದೆ ನೋಡಿ.
ಅದಕ್ಕೋಸ್ಕರ ನೀವು ನಿಮ್ಮ ಫುಡ್ ಹ್ಯಾಬಿಟ್ಸ್ ಆಗಲಿ, ನಿಮ್ಮದು ಎಲ್ಲ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಎಕ್ಸಸೈಸ್ ಮಾಡೋದು, ಧ್ಯಾನ ಮಾಡೋದು ಅದೆಲ್ಲ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಮತ್ತೆ ಈ ಕಾರ್ಡ್ಸ್ ಒಂದೆರಡು ಮೂರು ನೋಡೋಣ ಏನು ಹೇಳುತ್ತೆ ಅಂತ. ಈ ಬ್ಲೆಸ್ಸಿಂಗ್ಸ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್. ಹಳೇದೆಲ್ಲ ನೆನೆಸ್ಕೋಬೇಡಿ. ನಾನು ಹೇಳಿದಾಗ ಇಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ. ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್ ಅಂತ ಹೇಳುತ್ತೆ. ಎ ವಿನ್ ವಿನ್ ಔಟ್ಕಮ್ ಈಸ್ ಫೋರ್ಕಾಸ್ಟ್. ಮತ್ತೆ ವಿಕ್ಟ್ರಿ ಕಾರ್ಡ್ ಬಂದಿತ್ತು ಮೊದಲೇ ನಿಮಗೆ. ಇಟ್ ಈಸ್ ಟೈಮ್ ಟು ಟೇಕ್ ಆಕ್ಷನ್. ಇಲ್ಲೊಂದು ಆಕ್ಷನ್ ಕಾರ್ಡ್ ಬಂದಿದೆ, ಇದೊಂದು ಬಂದಿದೆ. ಇಲ್ಲಿ ಪೇಜ್ ಆಫ್ ಸೋರ್ಟ್ಸ್ ಅದೇ ಹೇಳುತ್ತೆ. ಒನ್ ಮೋರ್ ಕಾರ್ಡ್. ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಾನು ಹೇಳಿದೆ ನಿಮ್ಮ ನೆಗೆಟಿವ್ ಥಾಟ್ಸ್ ಎಲ್ಲ ಕಡಿಮೆ ಮಾಡ್ಕೊಳ್ಳಿ. ಎ ಟೈಮ್ ಟು ಗಿವ್ ರಾದರ್ ದ್ಯಾನ್ ಟೇಕ್ ಅಂತ ಹೇಳುತ್ತೆ. ಫೈನ್. ಇನ್ ದ ಬಾಟಮ್ ಆಫ್ ದಿ ಡೆಕ್, ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್, ವರ್ಕ್ ಹಾರ್ಡ್ ಅಂತ ಹೇಳುತ್ತೆ. ಈ ಕೆಲವು ಹ್ಯಾಂಡ್ ಮೇಡ್ ಮೆಸೇಜಸ್ ನೋಡೋಣ ಏನು ಹೇಳುತ್ತೆ ಅಂತ. ದೇರ್ ಈಸ್ ಎ ನ್ಯೂ ಬಿಗಿನಿಂಗ್ ಅಂತ ಹೇಳುತ್ತೆ. ಬಿ ಬೋಲ್ಡ್ ಅಂಡ್ ಫಾಲೋ ಯುವರ್ ಹಾರ್ಟ್ ಅಂಡ್ ಯುವರ್ ಇಮೋಷನ್ಸ್ ಅಂತ ಹೇಳುತ್ತೆ. ಹೋಪ್ ಫಾರ್ ದಿ ಬೆಸ್ಟ್ ಟು ಹ್ಯಾಪನ್. ಬಿ ಸ್ಟ್ರಾಂಗ್ ಅಂತ ಹೇಳುತ್ತೆ. ಎ ನ್ಯೂ ಪರ್ಸನ್ ಈಸ್ ಕಮಿಂಗ್ ಇನ್ ಟು ಯುವರ್ ಲೈಫ್ ಅಂತ ಹೇಳುತ್ತೆ. ಇಟ್ ಈಸ್ ಎ ಗುಡ್ ಟೈಮ್ ಟು ಸ್ಟಾರ್ಟ್ ಅ ನ್ಯೂ ಪ್ರಾಜೆಕ್ಟ್. ಇನ್ವೆಸ್ಟ್ ಆನ್ ಯೋರ್ ಸೆಲ್ಫ್, ವರ್ಕ್ ಆನ್ ಯೋರ್ ಸೆಲ್ಫ್. ಆಯ್ತಾ? ಐ ವಿಲ್ ಬಿ ದೇರ್ ಫಾರ್ ಯು, ಐ ಪ್ರಾಮಿಸ್. ಇದು ಒಂದು ಏಂಜಲ್ ಮೆಸೇಜ್ ಅಂತ ಅನ್ಕೋತೀನಿ ನಿಮ್ಗೋಸ್ಕರ. ಕೆಲವು ನಂಬರ್ಸ್ ತೆಗೆಯೋಣ, ಲಕ್ಕಿ ನಂಬರ್ಸ್ ಏನು ಬರ್ಬೋದು. ಕೆಲವು ಲಕ್ಕಿ ನಂಬರ್ಸ್ ನಂಬರ್ 26, 29, number 6, number 13, number 18, number 10, number 2 ಮತ್ತೆ 28. ಇಲ್ಲಿ 10 ಕಂಪ್ಲೀಷನ್, ನಿಮ್ಮ ಕಷ್ಟಗಳೆಲ್ಲ ಮುಗಿಯುತ್ತೆ ಅಂತ ಹೇಳುತ್ತೆ. ಡೆತ್ ಕಾರ್ಡ್ ಬಂದಿರೋದ್ರಿಂದ ಅದು ಒಂದು ಟ್ರಾನ್ಸ್ಫಾರ್ಮೇಶನ್ ತೋರಿಸುತ್ತೆ. ಇದಿಷ್ಟು ನಿಮ್ಮ ಲಕ್ಕಿ ನಂಬರ್ಸು. ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2. ಈ ಪೀಕಾಕ್ ಗ್ರೀನ್ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ ನೀವು. ನಿಮ್ಮ ಕಾರ್ಡ್ಸ್ ಏನು ಹೇಳುತ್ತೆ? ಅಕ್ಸೆಪ್ಟ್ ಲವ್ ಅಂತ ಇದೆ. ಕಾರ್ಡ್ಸ್ ನೋಡೋಣ. Nine of Swords, the Chariot, Three of Wands, King of Pentacles, Six of Cups, Page of Cups, Judgment, Ace of Pentacles.
ಇಲ್ಲಿ 7 of wands, 9 of cups, 3 of cups, queen of cups. Wow. ಇಲ್ಲೇನು ಹೇಳುತ್ತೆ ಅಂದರೆ ನೀವೊಬ್ಬರು ಹಾರ್ಡ್ ವರ್ಕಿಂಗ್ ಪರ್ಸನ್ ಅನ್ನೋದನ್ನು ತೋರಿಸುತ್ತೆ. ಇಲ್ಲಿ ಏನು ಎನರ್ಜಿ ತೋರಿಸ್ತಾ ಇದೆ ಅಂತಂದರೆ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ನಿಮಗೆ ಮುಂದೆ ಒಳ್ಳೆ ಜಾಬ್ ಆಫರ್ಸ್ ಬರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲೂ ಅಷ್ಟೇ ಒಳ್ಳೆ ಪ್ರಾಜೆಕ್ಟ್ಸ್ ಬರ್ಬೋದು, ಲವ್ ಲೈಫಲ್ಲಿ ಒಳ್ಳೊಳ್ಳೆ ಪ್ರಪೋಸಲ್ಸ್ ಬರಬಹುದು. ನೀವು ಅಕ್ಸೆಪ್ಟ್ ಲವ್ ಕಾರ್ಡ್ ಆರಿಸ್ಕೊಂಡಿರೋದ್ರಿಂದ ನಿಮಗೆ ಒಳ್ಳೊಳ್ಳೆ ಆಫರ್ಸ್ ಪ್ರಪೋಸಲ್ಸ್ ಎಲ್ಲ ಬರುತ್ತೆ ಮುಂದೆ ಅನ್ನೋದನ್ನ ಹೇಳುತ್ತಾ ಇದೆ ಇದು. ಇಲ್ಲಿ ಫಸ್ಟ್ ಕಾರ್ಡ್ ಇಲ್ಲಿ ಏನು ತೋರಿಸುತ್ತೆ ಅಂತಂದರೆ ಕೆಲವು ಸರಿ ತುಂಬ ಯೋಚನೆಗಳು, ಏನು ಮಾಡೋದು ಮುಂದೆ ಅನ್ನೋದನ್ನ ತೋರಿಸುತ್ತೆ. ಇದು ನೈಟ್ ನೀವು ಮಲ್ಕೊಂಡಾಗ ನಾನಾ ಥರದ ಯೋಚನೆಗಳು ಮನಸ್ಸಿಗೆ ಬರುತ್ತೆ. ಅದು ಎಲ್ರಿಗೂ ಸಹಜ. ಅದು ಮುಂದೆ ಏನಾಗಬಹುದು, ಏನು ಬರಬಹುದು, ಹೇಗೆ ಮಾಡ್ಕೊಂಡು ಹೋಗೋದು, ಏನು ನಡೆಸೋದು, ಆ ಥರ ಏನೇನೋ ಯೋಚನೆಗಳು ತಲೆಯಲ್ಲಿ ಹೊಳೆಯೋದನ್ನ ಬರ್ತಾ ಇರುತ್ತೆ ತಲೆಗೆ. ಅದನ್ನ ಹೇಳ್ತಾ ಇದೆ ಇದು. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೋತೀರಾ, ಜಡ್ಜ್ಮೆಂಟ್ ಕಾರ್ಡ್ ಮತ್ತು 3 of wands, ಇದು ಎರಡೂ ನೀವು ಮನಸ್ಸಲ್ಲಿ ಏನು ಅನ್ಕೋತೀರಾ ಅದನ್ನ ನಡೆಸ್ಕೊಡುತ್ತೆ ಇದು. ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ನೀವೇನು ಅನ್ಕೋತೀರಾ, ದೇವ್ರ ಹತ್ರ ಏನು ಬೇಡ್ಕೋತೀರಾ, ಏನು ಮಾಡಬೇಕು ಮುಂದೆ ಅಂತ ಅಂದ್ಕೊಂಡಿದ್ದೀರಾ, ಒಂದು ಜಾಬ್ ಆಗಲಿ ಬಿಸ್ನೆಸ್ ಆಗಲಿ, ಯಾವ ಥರ ಜಾಬಲ್ಲಿ ಮುಂದೆ ಬೇರೆ ಕಡೆ ಹೋಗಬೇಕಾ, ಇದೇ ಜಾಬಲ್ಲಿ ಇರಬೇಕಾ, ಆ ಥರನೇ ಏನೇನೋ ಯೋಚನೆಗಳು ಬರುತ್ತೆ. ಬಿಸ್ನೆಸ್ಸಲ್ಲೂ ಅಷ್ಟೇ ಮುಂದೆ ಅದನ್ನು ಹೇಗೆ ಇಂಪ್ರೂವ್ ಮಾಡೋದು, ಆ ಥರ ಎಲ್ಲ ನೀವು ಏನು ಅನ್ಕೋತೀರಾ. ಈ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ಇದು ಏಂಜಲ್ ಬ್ಲೆಸ್ಸಿಂಗ್ಸ್ ತೋರಿಸುತ್ತೆ. ನೀವು ಮನಸ್ಸಲ್ಲಿ ಏನು ಅನ್ಕೋತೀರಾ ಅದನ್ನು ನಡೆಸ್ಕೊಡುತ್ತೆ ಇದು. ಏಸ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ನಿಮಗೆ ಮುಂದೆ ಒಳ್ಳೆ ಪ್ರಾಸ್ಪರಿಟಿ ಅದೆಲ್ಲ ತೋರಿಸುತ್ತೆ. ಕಿಂಗ್ ಆಫ್ ಪೆಂಟಕಲ್ಸು ನಿಮ್ಮ ಜಾಬಲ್ಲಾಗಲಿ ನಿಮ್ಮ ಒಂದು ಬಿಸ್ನೆಸ್ಸಲ್ಲಾಗಲಿ ನಾನು ಹೇಳಿದಾಗೆ ಇದೆರಡೂ ಒಳ್ಳೆ ಪ್ರಾಸ್ಪರಿಟಿ ತೋರಿಸುತ್ತೆ. ಮುಂದೆ ನಿಮಗೆ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭ ಆಗ್ಬೋದು, ಅಥವಾ ಜಾಬಲ್ಲಿ ಒಳ್ಳೆ ಕಡೆ ಬೇರೆ ಜಾಬ್ ಸಿಗ್ಬೋದು, ಆ ಥರ ಹೇಳುತ್ತೆ. ಅಥವಾ ನಿಮ್ಮ ಇರೋ ಜಾಬಲ್ಲೇ ನಿಮಗೆ ಇನ್ಕ್ರಿಮೆಂಟ್ ಆಗೋದು, ಸ್ಯಾಲ್ರಿ ಎಲ್ಲ ಜಾಸ್ತಿ ಆಗೋದು, ಆ ಥರ ತೋರಿಸುತ್ತೆ. ಇದೆರಡು ಪೇಜ್ ಆಫ್ ಕಪ್ಸು ಇವೆಲ್ಲ ಒಳ್ಳೊಳ್ಳೆ ಮುಂದೆ ಆಫರ್ಸ್ ಎಲ್ಲ ಬರೋದನ್ನ ತೋರಿಸುತ್ತೆ. ಮತ್ತೆ ಚಾರಿಯಟ್ ಕಾರ್ಡ್ ಇರೋದ್ರಿಂದ ನೀವು ಮುಂದೆ ಒಂದು ವೆಹಿಕಲ್ ತಗೋಬೋದು, ಅಥವಾ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಆಗಿ ಟ್ರಾವೆಲ್ ಎಲ್ಲ ಮಾಡೋದು, ಆ ಥರ ತೋರಿಸುತ್ತೆ ಇದು. ಯಾಕೆಂತಂದರೆ ನಾನು ಮೊದಲೇ ಹೇಳಿದಾಗೆ ನೀವು ಒಂದು ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂತ ಹೇಳುತ್ತೆ, ಮತ್ತು ಹ್ಯಾಪಿ ಪರ್ಸನ್ ಅನ್ನೋದನ್ನ ತೋರಿಸುತ್ತೆ ಇದು. ಮತ್ತು ಒಂದು ಸೆಲೆಬ್ರೇಷನ್ನು ಆ ಥರನೂ ಇದೆ ಇಲ್ಲಿ. ಪಾರ್ಟಿ ಮಾಡೋದಾಗಲಿ, ನಿಮ್ಮ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದಾಗಲಿ, ಆ ಥರ ಎಲ್ಲ ತೋರಿಸುತ್ತೆ. ಮತ್ತು ಕಮಿಂಗ್ ಟು ಯುವರ್ ಲವ್ ಲೈಫ್, ನಿಮ್ಮ ಲವ್ ಲೈಫ್ ಬಂದವಾಗ ಇಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ ನೀವು ಸ್ವಲ್ಪ ಸೀಕ್ರೆಟಿವ್ ಪರ್ಸನ್ ಅಂತ ಹೇಳುತ್ತೆ. ಕ್ವೀನ್ ಆಫ್ ಕಪ್ಸ್, ಆಮೇಲೆ ಎಂಪ್ರೆಸ್ ಕಾರ್ಡು ಇದೆ ನೋಡಿ. ಕ್ವೀನ್ ಆಫ್ ಕಪ್ಸ್ ಏನು ಹೇಳುತ್ತೆ, ಯಾವಾಗನೂ ಸ್ವಲ್ಪ ನೀವು ಸೀಕ್ರೆಟಿವ್ ಆಗಿ ಮನಸ್ಸಲ್ಲೇ ಒಳಗಡೆನೇ ಯೋಚನೆ ಮಾಡ್ಕೊಳ್ಳೋದು. ಇಲ್ಲಿ 9 ಆಫ್ ಸ್ವೋರ್ಡ್ಸನ್ನು ಅದೇ ಹೇಳುತ್ತೆ. ಆದ್ರಿಂದ ಈ ಮುಂದೆ ನಿಮ್ಮ ಲವ್ ಲೈಫಲ್ಲಿ ತುಂಬ ಒಂದು ಪ್ರೆಸೆಂಟೇಷನ್ ಕೊಡೋದಾಗ್ಲಿ, ಗಿಫ್ಟ್ಸ್ ಕೊಡೋದಾಗ್ಲಿ, ಆ ಥರ ಎಲ್ಲ ತೋರಿಸುತ್ತೆ. ಒಂದು ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಪ್ರಪೋಸಲ್ಲು ಬರ್ಬೋದು. ಯಾರ್ಯಾರು ಅನ್ಮ್ಯಾರಿಡ್ ಇದ್ದಾರೆ ಅವ್ರಿಗೆಲ್ಲ ಪ್ರಪೋಸಲ್ಲು ತೋರಿಸುತ್ತೆ ಇದು. ಆಲ್ರೆಡಿ ಇಫ್ ಯು ಆರ್ ಆಲ್ರೆಡಿ ಮ್ಯಾರಿಡ್, ನಿಮಗೆಲ್ಲ ಒಂದು ಗಿಫ್ಟ್ಸ್ ಎಲ್ಲ ಬರೋ ಚಾನ್ಸಸ್ ಇದೆ.
ಆ ಥರ ಪ್ರೆಸೆಂಟೇಷನ್ಸು, ಗಿಫ್ಟ್ಸು ಆ ಥರನೂ ತೋರಿಸ್ತಾ ಇದೆ ಇಲ್ಲಿ. ಮುಂದೆ ನಿಮ್ಮ ಲೈಫಲ್ಲಿ ಪ್ರಾಸ್ಪ್ಯಾರಿಟಿ ಇದೆ, ಅಬಂಡೆನ್ಸ್ ಇದೆ, ಹ್ಯಾಪಿನೆಸ್ ಇದೆ, ಆ ಥರ ಹೇಳುತ್ತೆ. ಅಕ್ಸೆಪ್ಟ್ ಲವ್. ಇಲ್ಲಿ ಇದೆರಡು ಕಾರ್ಡುನೂ ನಿಮಗೆ ಪ್ರಪೋಸಲ್ಸ್ ತೋರಿಸುತ್ತೆ. ಮೇಲ್ ಆಗಿರ್ಬೋದು, ನೀವು ಫಿಮೇಲ್ ಆಗಿರ್ಬೋದು. ಆದ್ರಿಂದ ಇಲ್ಲಿ ಮತ್ತೆ ಚಾರಿಯಟ್ ಕಾರ್ಡ್ ಬಂದಿದೆ, ಕಿಂಗ್ ಆಫ್ ಪೆಂಟಕಲ್ಸ್ ಇದೆ. ಆದ್ರಿಂದ ನಿಮಗೆ ಒಳ್ಳೆ ಕಡೆ ಪ್ರಪೋಸಲ್ಸ್ ಬರ್ಬೋದು. ಯಾರ್ಯಾರು ಮದುವೆ ಆಗಿಲ್ಲ, ಯಾರ್ಯಾರು ನೋಡ್ತಾ ಇದ್ದೀರಾ, ಮುಂದೆ ಆ ಥರ ಪಾರ್ಟ್ನರ್ ಯಾರು ಹುಡುಕ್ತಾ ಇದ್ದೀರಾ ಅವ್ರಿಗೆಲ್ಲ ಪಾರ್ಟ್ನರ್ ಸಿಗೋ ಇದು ಕಾಣ್ತಾ ಇದೆ. ಆಲ್ರೆಡಿ ಮ್ಯಾರಿಡ್ ಅವ್ರ ಲೈಫಲ್ಲಿ ನೀವೇನು ಅನ್ಕೋತೀರಾ ಅದನ್ನ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಇದ್ರದ್ದು ಒಂದು ಔಟ್ಕಮ್ ನೋಡೋಣ ಏನು ಹೇಳುತ್ತೆ. Two of Pentacles, Ten of Wands, ಮತ್ತೆ Knight of Wands. ಇಲ್ಲಿ ದಿ ಸನ್ ಕಾರ್ಡ್, ಮತ್ತೆ Knight of Swords, Two of Cups. The bottom of the deck, the Empress, Eight of Cups, Five of Cups. ಇಲ್ಲಿ ಏನನ್ಸುತ್ತೆ ಅಂದ್ರೆ, ಇಷ್ಟು ದಿನ ನೀವು ನನಗೆ ಸಿಂಗಲ್ ಪರ್ಸನ್, ಇಲ್ಲಿ ನನಗೆ ಯಾರು ಒಂದು ಪ್ರಪೋಸಲ್ ಬಂದಿಲ್ಲ, ಆ ಥರ ನೀವು ಯಾರ್ಯಾರು ಅನ್ಕೊಂಡಿದ್ರಿ ಅವ್ರಿಗೆ ಇಲ್ಲಿ ನೋಡಿ, ಇಲ್ಲಿ ಟೂ ಆಫ್ ಕಪ್ಸ್ ಇರೋದ್ರಿಂದ ಹೊಸ ಹಿಂದೇನೂ ಎರಡು ಕಾರ್ಡ್ ಬಂದಿತ್ತು. ಅದಿರೋದ್ರಿಂದ ಮುಂದೆ ಹೊಸ ಹೊಸ ಪ್ರಪೋಸಲ್ಗಳು ನಿಮಗೆ ಬರೋ ಸೂಚನೆ ಇಲ್ಲಿ ಕಾಣ್ತಾ ಇದೆ. ಮತ್ತೆ ನಿಮ್ಮ ಲೈಫನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇದುವರೆಗೂ ನೀವು ಏನೇನು ಕೆಲಸಗಳನ್ನ ನೀವು ನಿಮ್ಮ ಸಮಸ್ಯೆಗಳು ಪ್ರಾಬ್ಲಮ್ಸು ಯಾವುದೇ ಆಗಿರಲಿ, ಫೈನಾನ್ಷಿಯಲ್ ಆಗಿರಲಿ, ನಿಮ್ಮ ಜಾಬಲ್ಲಿ ಆಗಿರಲಿ, ಪರ್ಸನಲ್ ಲೈಫ್ ಆಗಿರಲಿ, ನಿಮ್ಮ ಹೆಲ್ತ್ ಆಗಿರಲಿ, ಇದುವರೆಗೂ ನೀವು ಏನೇನೋ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರಿ, ಅದಕ್ಕೆಲ್ಲ ಈ 10 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಅದೆಲ್ಲ ಹುಷಾರಾಗುತ್ತೆ, ನಿಮಗೆ ಎಲ್ಲ ಸರಿಯಾಗುತ್ತೆ. ಈ ನೈಟ್ ಆಫ್ ಸೋರ್ಟ್ಸ್ ನಿಮ್ಮ ಅಗ್ರೆಸಿವ್ನೆಸ್ ಸ್ವಲ್ಪ ಬಿಡಿ ಅಂತ ಹೇಳುತ್ತೆ. ಯಾವುದನ್ನು ಆತರ ಮಾಡಿಕೊಂಡು ಬೇಗ ಬೇಗ ಕೆಲಸಗಳನ್ನ ಮಾಡೋದು, ಆತರ ಮಾಡ್ಕೊಳ್ಳೋದು ಅದೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಯುವರ್ ಮೈಂಡ್ ಅಂತ ಹೇಳುತ್ತೆ. ಕೂಗಾಡೋದು, ಕಿರ್ಚಾಡೋದು, ಬೇಗ ಬೇಗ ಕೆಲಸ ಆಗಬೇಕು ಅನ್ನೋದು ಈ ನೈಟ್ ಆಫ್ ವ್ಯಾಂಡ್ಸು ಅದೇ ಹೇಳುತ್ತೆ. ನೈಟ್ ಆಫ್ ಸೋರ್ಟ್ಸು ಅದೇ ಹೇಳುತ್ತೆ. ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡಾಗ ನಿಮ್ಮ ಹೆಲ್ತ್ ಚೆನ್ನಾಗಾಗುತ್ತೆ. ರಿಲೇಶನ್ಶಿಪ್ನಲ್ಲೂ ಅಷ್ಟೇ, ಸಂಬಂಧಗಳೆಲ್ಲ ಚೆನ್ನಾಗಾಗ್ತಾ ಹೋಗುತ್ತೆ. ಮಾತಲ್ಲಿ ಸ್ಮೂತಾಗಿ ಮಾತಾಡಿಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಹೋದವಾಗ ಎಲ್ಲ ಸಂಬಂಧಗಳೂ ಚೆನ್ನಾಗಾಗ್ತಾ ಹೋಗುತ್ತೆ. ಸನ್ ಕಾರ್ಡು ಒಂದು ಹೊಸ ಬಿಗಿನಿಂಗ್ ತೋರಿಸುತ್ತೆ, ಮುಂದೆ ಒಳ್ಳೆ ಒಂದು ಪ್ರಾಸ್ಪ್ಯಾರಿಟಿ ತೋರಿಸುತ್ತೆ. ಎಂಪ್ರೆಸ್ ಕಾರ್ಡ್ ಇರೋದ್ರಿಂದ ಹಿಂದೆ ಚಾರಿಯಟ್ ಕಾರ್ಡ್ ಬಂದಿತ್ತು, ಈಗ ಎಂಪ್ರೆಸ್ ಕಾರ್ಡ್ ಬಂದಿದೆ. ಯಾವ ರಿಲೇಶನ್ಶಿಪ್ಪಲ್ಲಿ ನೀವು ಮೂವ್ ಆನ್ ಆಗಿರ್ತೀರಾ, ಬೇಜಾರು ಮಾಡ್ಕೊಂಡಿರ್ತೀರಾ ನೀವು, ಅಥವಾ ಹೊಸದಾಗಿ ನೀವು ರಿಲೇಶನ್ಶಿಪ್ ಹುಡುಕ್ತಾ ಇದ್ದೀರಾ, ಅದಕ್ಕೆ ಇಲ್ಲಿ ಒಂದು ಇತ್ತು ತೋರಿಸುತ್ತೆ. ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗ್ಲಿ, ಇದೆಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಏನಾದ್ರೂ ಶುರು ಮಾಡೋ ಥರ ಹೇಳುತ್ತೆ. ಇದು ಒಂದು ಎಂಗೇಜ್ಮೆಂಟ್ ಆಗಲಿ ಅಥವಾ ಮ್ಯಾರೇಜ್ ಆಗಲಿ ಆ ಥರನೂ ಇದು ಒಂದು ಹೇಳುತ್ತೆ. ಇದಕ್ಕೆ ಈ ಒರಾಕಲ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಒರಾಕಲ್ ಕಾರ್ಡ್ಸ್ ಇದಕ್ಕೆ ಏನು ಆನ್ಸರ್ ಕೊಡ್ಬೋದು? ಥ್ರೈವಿಂಗ್, ಮುಂದೆ ಅಬಂಡೆನ್ಸ್ ಇದೆ ಅಂತ ಹೇಳಿದೆ. ಸನ್ ಕಾರ್ಡ್ ಇರೋದ್ರಿಂದ ಟ್ರೂತ್, ಕರೇಜ್, ಬಿ ಸ್ಟ್ರಾಂಗ್ ಅಂತ ಹೇಳುತ್ತೆ.
enlightenment, ಮತ್ತೆ ಗೋಯಿಂಗ್ ಫಾರ್ವರ್ಡ್, ಮತ್ತೆ ಪ್ಯೂರಿಫಿಕೇಶನ್ ಹೇಳುತ್ತೆ, ಲೀಡರ್ಶಿಪ್, ಇಲ್ಲಿ ಥ್ರೈವಿಂಗ್ ಬಂದಿರೋದ್ರಿಂದ ನಾ ಮೊದಲೇ ಹೇಳಿದೆ ನಿಮಗೆ ಮುಂದೆ ಒಳ್ಳೆ ಪ್ರಾಸ್ಪೆರಿಟಿ ಇದೆ, ಜಾಬ್ ಎಲ್ಲ ಚೆನ್ನಾಗಾಗ್ತಾ ಹೋಗುತ್ತೆ, ಬಿಸ್ನೆಸ್ಸು ಅಷ್ಟೇ ಚೆನ್ನಾಗಾಗುತ್ತೆ. ಮತ್ತು ಹೆಲ್ತ್ನ ನೀವು ಇಲ್ಲಿ ಏನು ಹೇಳುತ್ತೆ, ಪ್ಯೂರಿಫಿಕೇಶನ್, ಮೈಂಡ್ ಧ್ಯಾನ ಮಾಡಿ, ಫುಡ್ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ, ಆ ಥರ ಹೇಳುತ್ತೆ. ಕಾಮ್ ಆಗಿ ಮಾಡಿಕೊಂಡು ಎಲ್ಲನೂ ಮುಂದೆ ಮಾಡ್ಕೊಂಡವಾಗ ಹೆಲ್ತ್ ಚೆನ್ನಾಗಾಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳುತ್ತೆ. ಬಿ ಸ್ಟ್ರಾಂಗ್ ಅಂತ ಹೇಳುತ್ತೆ, ಕರೇಜ್, ಆ ಥರ ಎಲ್ಲ ಮಾಡ್ಕೊಂಡವಾಗ ಈ ಕೆಲವು ನಿಮ್ಮ ಮುಂದೆ ಹಿಂದೆ ಬಂದಿದ್ದ ಸಮಸ್ಯೆಗಳಿಗೆಲ್ಲ ಅದು ಒಂದು ಆನ್ಸರ್ ಕೊಡುತ್ತೆ. ನಮ್ಮನ್ನ ನಾವೇ ಸರಿ ಮಾಡ್ಕೋಬೇಕು, ಯಾರೂ ಸರಿ ಮಾಡಲ್ಲ, ಬಂದು ನಾವೇ ಎಲ್ಲ ಸರಿ ಮಾಡ್ಕೋಬೇಕು. ನಮ್ಮ ಹೆಲ್ತ್ ಆಗಲಿ ನಮ್ಮ ಸಮಸ್ಯೆಗಳನ್ನೆಲ್ಲ. ನಥಿಂಗ್ ಈಸ್ ಯೆಟ್ ಸೆಟ್ ಇನ್ ಸ್ಟೋನ್ ಅಂತ ಹೇಳುತ್ತೆ. ಬಿಲೀವ್ ಇನ್ ಯೋರ್ ಸೆಲ್ಫ್, ಬಿ ಸ್ಟ್ರಾಂಗ್, ಹೋಲ್ಡ್ ಯುವರ್ ವಿಷನ್, ಇವೆಲ್ಲ ಅದು ಮೆಸೇಜ್ ಕೊಡುತ್ತೆ. ವರ್ಕ್ ಥ್ರೂ ಯುವರ್ ಫಿಯರ್ಸ್, ಆಯ್ತಾ. ಮತ್ತೆ ಒನ್ ಮೋರ್ ಕಾರ್ಡ್, ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್, your dreams need a practical plan, the answers you need are coming, ಮತ್ತೆ the energy is gaining momentum. ನಿಮ್ಮ ಸಮಸ್ಯೆಗಳಿಗೆಲ್ಲ ಉತ್ತರ ಇಲ್ಲಿದೆ. ಯಾವುದ್ಯಾವುದಕ್ಕೆ ನೀವು ಹೆದರ್ಕೊಂಡಿದ್ದೀರಾ ಅದಕ್ಕೆ ಎಲ್ಲ ಇಲ್ಲಿ ಈ ಕಾರ್ಡ್ ಹೇಳುತ್ತೆ. ಬ್ಯಾಲೆನ್ಸ್ ಮಾಡ್ಕೋ, ಆ ಥರ ಹೇಳುತ್ತೆ. ವರ್ಕ್ ಥ್ರೂ ಯುವರ್ ಫಿಯರ್ಸ್, ಬಿ ಸ್ಟ್ರಾಂಗ್ ಅಂತ ಮೊದಲೇನೆ ನಾನು ಹೇಳಿದೆ. ಹ್ಯಾವ್ ಕರೇಜ್, ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್, ಯುವರ್ ಡ್ರೀಮ್ಸ್ ನೀಡ್ ಎ ಪ್ರಾಕ್ಟಿಕಲ್ ಪ್ಲಾನ್. ಇಷ್ಟೊಂದೆಲ್ಲ ನೀವು ಮಾಡ್ಕೊಂಡವಾಗ ಇಲ್ಲಿ ಎಷ್ಟೊಂದು ನಿಮಗೆ ಪ್ರಪೋಸಲ್ಸ್ ಬಂದಿದೆ. ಯಾವುದ್ರಲ್ಲೇ ಆಗಲಿ, ಜಾಬು, ಬಿಸ್ನೆಸ್ಸು, ಆ ಥರ ತೋರಿಸುತ್ತೆ. ಇಲ್ಲಿ ನೀವು ಅಕ್ಸೆಪ್ಟ್ ಲವ್ ಕಾರ್ಡ್ ಆರಿಸ್ಕೊಂಡಿರೋದ್ರಿಂದ 2 ಆಫ್ ಕಪ್ಸ್ ಬಂದಿದೆ. ಇದೆಲ್ಲ ಬಂದಾಗ ನಿಮ್ಮ ಲವ್ ಲೈಫಲ್ಲೂ ಪ್ರಪೋಸಲ್ಸ್ ಬರ್ಬೋದು. ಇಷ್ಟು ದಿವಸ ನೀವು ಯಾವುದಕ್ಕೆ ಕಾಯ್ತಾ ಇದ್ರಿ, ಯಾವುದಕ್ಕೆ ಯೋಚನೆ ಮಾಡ್ತಾ ಇದ್ರಿ, ಯಾವ ಸಮಸ್ಯೆಗಳನ್ನ ಬಗೆಹರಿಯಕ್ಕಾಗದೆ ಯೋಚನೆ ಮಾಡ್ತಾ ಇದ್ರಿ, ಅದಕ್ಕೆಲ್ಲ ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್ ಅಂತ ಹೇಳುತ್ತೆ. ನೀವೇನೇನು ಕನಸುಗಳನ್ನ ಇಟ್ಕೊಂಡಿದ್ದೀರಾ ಅದಕ್ಕೆಲ್ಲ ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್ ಅಂತ ಇಲ್ಲಿ ಹೇಳುತ್ತೆ. ಮತ್ತೆ ಈ ಕಾರ್ಡ್ಸ್ ಏನು ಹೇಳ್ಬೋದು, you need to get back into good health habits. Above the clouds, the sun is always shining. ಕಷ್ಟಗಳು ಕಡಿಮೆ ಆಗುತ್ತೆ ಹಾಗೆ. Don't rush on anything. When time is right, it will happen. ನಾನು ಮೊದಲೇ ಹೇಳಿದೆ, ಅಗ್ರೆಸಿವ್ ಆಗಿರಬೇಡಿ. Forget about the past. A new start is on its way ಅಂತ ಹೇಳುತ್ತೆ. ಅರ್ಜೆಂಟ್ ಮಾಡಿಕೊಂಡು ಕೂಗಾಡಿಕೊಂಡು ಎಲ್ಲ ಕೆಲಸಗಳನ್ನು ಕೆಡಿಸ್ಕೋಬೇಡಿ. ಅ ಪರ್ಸನ್ ಹೂ ಟ್ರೂಲಿ ಲವ್ಸ್ ಯು ವಿಲ್ ನೆವರ್ ಲೆಟ್ ಯು ಗೋ ಅಂತ ಹೇಳುತ್ತೆ. ಮತ್ತೆ ಅವಾಯ್ಡ್ ಆರ್ಗ್ಯುಮೆಂಟ್ಸ್, ಇಟ್ ಇಂಪ್ರೂವ್ಸ್ ಯುವರ್ ಪೀಸ್ ಆಫ್ ಮೈಂಡ್ ಹೇಳ್ತಾ, ಡೋಂಟ್ ಲಿಸನ್ ವಾಟ್ ಅದರ್ಸ್ ಸೇ, ಲಿಸನ್ ಟು ಯುವರ್ ಹಾರ್ಟ್ ಆ್ಯಂಡ್ ಕೀಪ್ ಗೋಯಿಂಗ್. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನ ಕೇಳಿಕೊಂಡು ಸ್ವಲ್ಪ ಯೋಚನೆ ಮಾಡಿ. ಹ್ಯಾವ್ ಪೇಷನ್ಸ್ ಅಂತ ಹೇಳೋದು ಇಲ್ಲಿ. ಕೆಲವು ನಂಬರ್ಸ್ ನೋಡೋಣ. ನಂಬರ್ 2, ನಂಬರ್ 10, ನಂಬರ್ 8, ನಂಬರ್ 20, ನಂಬರ್ 5, number 28,
number 30, number 21, sorry, number 29. ಇದಿಷ್ಟು ನಂಬರ್ಸು ನಿಮ್ಮ ಲಕ್ಕಿ ನಂಬರ್ಸ್ ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋ ಡೇಟ್ ಆಫ್ ಬರ್ತ್ ಆಗಿರ್ಬೋದು. ಇದಿಷ್ಟು ಹೇಳ್ತಾ ಪೈಲ್ ನಂಬರ್ 2 ರೀಡಿಂಗ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಪೈಲ್ ನಂಬರ್ 3 ರೀಡಿಂಗ್ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 3, ನೀವು ಈ ಗ್ರೇ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ ಸೀಸನಲ್ ಹಾರ್ವೆಸ್ಟ್. ಟ್ಯಾರೋ ಕಾರ್ಡ್ಸ್ ಏನು ಹೇಳ್ಬೋದು? ಕಿಂಗ್ ಆಫ್ ಕಪ್ಸ್, 8 of wands, 4 of swords, ace of pentacles, ace of swords, 7 of cups, 6 of pentacles, ಮತ್ತೆ 4 of cups. Bottom of the deck, the world card, 8 of pentacles, 10 of swords, ಇಲ್ಲಿ ಏನಪ್ಪ ತೋರಿಸ್ತಾ ಇದೆ ಅಂದರೆ, ನೀವು ಹಿಂದೆ ಏನೇನು ಕನಸುಗಳನ್ನು ಇಟ್ಕೊಂಡಿದ್ರಿ, ನಿಮ್ಮ ಸಮಸ್ಯೆಗಳು, ಪ್ರಾಬ್ಲಮ್ಸು, ಅದೆಲ್ಲ ಮುಂದೆ ಸಾಲ್ವ್ ಆಗ್ತಾ ಹೋಗುತ್ತೆ. ಮುಂದೆ ಕೆಲವು ಐಡಿಯಾಸ್ ಹಾಕೋತೀರಾ ನೀವು, ಜಾಬಲ್ಲಾಗಲಿ ಅಥವಾ ಬಿಸ್ನೆಸ್ಸಲ್ಲಾಗಲಿ ಹೊಸದಾಗಿ ಏನೇನೋ ಶುರು ಮಾಡಬೇಕು, ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಂಡಾಗ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ. ಅದಕ್ಕೆ ಕೆಲವು ಅಪರ್ಚುನಿಟೀಸ್ಗಳು ಇಲ್ಲಿ ಕಾಣ್ತಾ ಇದೆ. ಅಪರ್ಚುನಿಟೀಸ್ ಇರ್ಬೋದು, ಅದರ ಸಕ್ಸಸ್ ಆಗಿ ಮುಂದೆ ಇಲ್ಲಿ ಏಸ್ ಆಫ್ ಪೆಂಟಕಲ್ಸ್ ಏನು ಹೇಳುತ್ತೆ, ಒಳ್ಳೆ ಅಬಂಡೆನ್ಸ್ ತೋರಿಸುತ್ತೆ. ಏಸ್ ಆಫ್ ಸೋರ್ಟ್ಸು, ಏಸ್ ಆಫ್ ಪೆಂಟಿಕಲ್ಸು ಅಬಂಡೆನ್ಸ್ ತೋರಿಸುತ್ತೆ, ಮತ್ತೆ ನಿಮಗೆ ಅಪರ್ಚುನಿಟೀಸ್ಗಳನ್ನು ತೋರಿಸುತ್ತೆ. ಇದು ಏನಪ್ಪಾ ಅಂತಂದ್ರೆ, ಈ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೋತೀರಾ. ಯು ಆರ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಯಾವುದಕ್ಕೋಸ್ಕರ ಹಿಂದೆ ಸಮಸ್ಯೆಗಳಿದ್ವು, ನಿಮಗೆ ಪ್ರಾಬ್ಲಮ್ಸ್ ಇತ್ತು, ಎಷ್ಟೋ ಕೆಲಸಗಳು ನಡೀದೆ ಹಾಗೆ ನಿಂತು ಹೋಗಿದ್ವು, ಅದೆಲ್ಲ ನೀವು ಸ್ವಲ್ಪ ರೆಸ್ಟ್ ತಗೊಂಡು ಕಾಮ್ ಆಗಿ ಯೋಚನೆ ಮಾಡಿ ಅದಕ್ಕೆಲ್ಲ ಕೆಲವು ಚೇಂಜಸ್ ಹಾಕ್ಕೊಂಡು ನೀವು ಮುಂದೆ ನಡ್ಸ್ಕೊಂಡು ಹೋದಾಗ ನಿಮಗೆ ಮುಂದೆ ಅದು ಮಾಡ್ತೀರಾ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಆ ಒಂದು ಜಾಣ್ಮೆ ನಿಮ್ಮಲ್ಲಿದೆ ಅನ್ನೋದನ್ನ ತೋರಿಸುತ್ತೆ. ಇದು ಯು ವಿಲ್ ಮ್ಯಾನೇಜ್. ಮತ್ತೆ ಒಂದು ಲೀಡರ್ಶಿಪ್ ಕ್ವಾಲಿಟಿನೂ ತೋರಿಸುತ್ತೆ ಇಲ್ಲಿ ಕಿಂಗ್ ಆಫ್ ಕಪ್ಸ್. ಆದ್ರಿಂದ ಒಂದು 4-6 ಜನಕ್ಕೆ ನಿಮ್ಮಿಂದ ಉಪಯೋಗ ಆಗೋದನ್ನು ತೋರಿಸುತ್ತೆ. ಇಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಾಗಲಿ ಅಥವಾ ನಿಮ್ಮ ಜಾಬಲ್ಲಾಗಲಿ ಇನ್ನೊಂದು 4-6 ಜನಕ್ಕೆ ಒಂದು ಕೆಲಸ ಕೊಡೋದಾಗಲಿ, ಅವ್ರಿಗೆ ಒಂದು ಹೆಲ್ಪ್ ಮಾಡೋದಾಗಲಿ, ನಿಮ್ಮ ವರ್ಕರ್ಸ್ಗೆ, ಆ ಥರನೂ ಇಲ್ಲಿ ಕಾಣುತ್ತೆ. ಮತ್ತೆ ಇದು 4 ಆಫ್ ಕಪ್ಸ್. ನೀವು ಇಲ್ಲಿ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಂತ, ಗ್ರೌಂಡೆಡ್ ಆ ಥರ ತೋರಿಸುತ್ತೆ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರಿಗೆ ಈ ಟ್ರೈನಿಂಗ್ ಕೊಡೋದಾಗಲಿ, ಹೊಸ ಹೊಸ ಜಾಬ್ಗಳಿಗೆ ಇದು ಮಾಡ್ಕೊಳ್ಳೋದು, ಅಪಾಯಿಂಟ್ ಮಾಡ್ಕೊಳ್ಳೋದಾಗಲಿ, ಆ ಥರ ಎಲ್ಲ ತೋರಿಸುತ್ತೆ. ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ಒಂದು ಸೈಕಲ್ ತೋರಿಸುತ್ತೆ. ಹಳೇದೆಲ್ಲ ಮುಗಿದು ಹೊಸ ಸೈಕಲ್, ನ್ಯೂ ಬಿಗಿನಿಂಗ್ ಅಂತ ಹೇಳುತ್ತೆ. ಸ್ಟ್ರೆಸ್ ಎಲ್ಲ ಸ್ವಲ್ಪ ರಿಲೀಸ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸುತ್ತೆ. ಏನಪ್ಪಾ ಅಂತಂದ್ರೆ, ಧ್ಯಾನ ಮಾಡೋದಾಗ್ಲಿ, ಮೆಡಿಟೇಷನ್ ಮಾಡೋದಾಗ್ಲಿ, ಕಮಿಂಗ್ ಟು ಯುವರ್ ಹೆಲ್ತ್,
ಅದಕ್ಕೋಸ್ಕರ ರೆಸ್ಟ್ ತಗೊಂಡು ಸ್ವಲ್ಪ ಎಕ್ಸಸೈಸ್ ಮಾಡೋದಾಗ್ಲಿ ಅಥವಾ ವಾಕಿಂಗ್ ಮಾಡೋದಾಗ್ಲಿ, ನಿಮ್ಮ ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಳ್ಳೋದಾಗ್ಲಿ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದಾಗ್ಲಿ, ಅದನ್ನೆಲ್ಲ ಹೇಳುತ್ತೆ ಇಲ್ಲಿ ಈ 4 ಆಫ್ ಸ್ವಾರ್ಡ್ಸ್. ಆ ಥರ ಹೇಳುತ್ತೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಮತ್ತೆ ಏಸ್ ಆಫ್ ಸ್ವೋರ್ಡ್ಸ್ ಇದೇನಪ್ಪ ಹೇಳುತ್ತೆ ಅಂದ್ರೆ, ಮುಂದೆ ಹೊಸ ಹೊಸ ಅಪರ್ಚುನಿಟೀಸ್ಗಳು, ಜಾಬ್ ಅಪರ್ಚುನಿಟೀಸ್ ಆಗಲಿ, ಫೈನಾನ್ಷಿಯಲ್ ಅಪರ್ಚುನಿಟೀಸ್, ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಮುಂದೆ ನಿಮಗೆ ನಾನಾ ಕಡೆಯಿಂದ ದುಡ್ಡುಗಳು ಬಂದು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆ ಥರನೂ ಹೇಳುತ್ತೆ ಇಲ್ಲಿ. ಇಲ್ಲಿ ಲವ್ ಲೈಫ್ ನಿಮ್ದು ಒಂದು ಚೇಂಜ್ ತಗೊಳುತ್ತೆ. ಒಂದು ಕಮಿಟ್ಮೆಂಟ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಆ ಥರ ಒಂದು ಡಿಸಿಷನ್ಗಳನ್ನ ತಗೋತೀರಾ ನೀವು, ಅದು ಹೇಳುತ್ತೆ. ಇದ್ರದ್ದು ಒಂದು ಔಟ್ಕಮ್ ಹೇಳೋಣ, ನೋಡೋಣ. ಇಲ್ಲಿ ಏನ್ ತೋರಿಸುತ್ತೆ ಅಂದ್ರೆ, ಇದುವರೆಗೂ ನೀವು ಕಷ್ಟಪಟ್ಟು ದುಡ್ದಿರೋ ಅಂತ ಮಾಡಿರೋ ಕೆಲಸಗಳು ಈಗ ನಿಮ್ಗೆ ಅದ್ರದ್ದು ಒಂದು ರಿಸಲ್ಟ್ಸ್ ಕೊಡುತ್ತೆ ಅನ್ನೋದನ್ನ ಹೇಳುತ್ತೆ. The Death card, Page of Swords, 4 of Pentacles, ಮತ್ತೆ 5 of Cups, 6 of Cups, ಮತ್ತೆ The High Priestess. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ Knight of Cups, the Moon card, the 3 of Wands, Chariot. ಇಲ್ಲಿ ನೈಟ್ ಆಫ್ ಕಪ್ಸ್ ಮತ್ತೆ ನಿಮಗೆ ಕೆಲವು ಆಪರ್ಚುನಿಟೀಸ್ ತೋರಿಸುತ್ತೆ, ಪ್ರಪೋಸಲ್ಸ್, ಆಪರ್ಚುನಿಟೀಸ್ ಆ ಥರ ತೋರಿಸುತ್ತೆ. ಇಲ್ಲಿ ಡೆತ್ ಕಾರ್ಡ್ ಏನು ಹೇಳುತ್ತೆ, ಒಂದು ಟ್ರಾನ್ಸ್ಫಾರ್ಮೇಷನ್, ನಿಮಗೆ ಮುಂದೆ ಒಳ್ಳೆ ಅಬಂಡೆನ್ಸ್, ಪ್ರಾಸ್ಪೆರಿಟಿ, ಹಳೇದು ಸಮಸ್ಯೆಗಳು, ಪ್ರಾಬ್ಲಮ್ಸು ಎಲ್ಲ ಮುಗಿದು ಒಂದು ಟ್ರಾನ್ಸ್ಫಾರ್ಮೇಷನ್, ಮುಂದೆ ಒಂದು ಹೊಸ ಚೇಂಜ್ ಅನ್ನ ತೋರಿಸುತ್ತೆ. ಪೇಜ್ ಆಫ್ ಸೋರ್ಡ್ಸ್, ನೈಟ್ ಆಫ್ ಕಪ್ಸ್ ಅವೆಲ್ಲ ಮುಂದೆ ಅಪರ್ಚುನಿಟೀಸ್ಗಳು ಬರೋ ಒಂದು ಸೂಚನೆ ತೋರಿಸುತ್ತೆ. ಇಲ್ಲಿ ನೀವು ಸ್ವಲ್ಪ ಗ್ರೀಡಿ ಅನ್ನೋದನ್ನ ತೋರಿಸುತ್ತೆ. ಯಾವಾಗನೂ ದುಡ್ಡು 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 ಅನ್ನೋದನ್ನ ಬಿಟ್ಟು ಸ್ವಲ್ಪ ನಿಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದಾಗ್ಲಿ, ನಿಮ್ಮ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದಾಗ್ಲಿ, ಸೆಲ್ಫ್ ಕೇರ್ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಆ ಥರ ಹೇಳುತ್ತೆ. ಅದರಿಂದ ಕೆಲವು ಸರಿ ನಿಮಗೆ ಮೂಡ್ ಆಫ್ ಆಗೋದು, ಮನ್ಸಿಗೆ ಬೇಜಾರಾಗೋದು, ಆ ಥರ ಎಲ್ಲ ತೋರಿಸುತ್ತೆ ಇಲ್ಲಿ. ಆದ್ರಿಂದ ಯಾವಾಗನೂ ಕೆಲಸ, ದುಡ್ಡು ಅದನ್ನ ಬಿಟ್ಟು ಸ್ವಲ್ಪ ರಿಲೇಶನ್ಶಿಪ್ಗಳಲ್ಲಿ, ಸಂಬಂಧಗಳ ಮೇಲೆ ವರ್ಕ್ ಮಾಡಿದಾಗ, ನೀವು ಮನೆಯಲ್ಲಿ ಟೈಮ್ ಪಾಸ್ ಸ್ಪೆಂಡ್ ಮಾಡೋದು ಆಗಲಿ, ಅಥವಾ ಮನೆಯಲ್ಲಿ ಯಾರಿಗೆ ನಿಮ್ಮ ಲವ್ಡ್ ಒನ್ಸ್ ಅವ್ರಿಗೆಲ್ಲ ಗಿಫ್ಟ್ ಕೊಡೋದಾಗ್ಲಿ, ಅವ್ರಿಗೆ ಕೇರ್ ಮಾಡೋದಾಗ್ಲಿ, ಅವ್ರನ್ನ ಮಾತಾಡ್ಸೋದಾಗ್ಲಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ ಮಾಡಿದಾಗ ನಿಮಗೆ ಒಂದು ರೆಸ್ಟ್, ಆ ಥರ ಒಂದು ಚೇಂಜ್, ಲೈಫಲ್ಲಿ ಒಂದು ಚೇಂಜ್ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಹೈ ಪ್ರಿಸ್ಟೆಸ್ ಅದೇನು ಹೇಳುತ್ತೆ ಅಂದರೆ, ಸ್ವಲ್ಪ ದೇವ್ರ ಧ್ಯಾನ ಮಾಡೋದಾಗ್ಲಿ, ಮೆಡಿಟೇಷನ್ ಮಾಡೋದಾಗ್ಲಿ, ಬಿಲೀವ್ ಇನ್ ಯೋರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಅಂತ ಹೇಳುತ್ತೆ. ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆ ನೀವು ಮನ್ಸು ಕೊಟ್ಟು ಅದನ್ನ ನಿಮ್ಮ ಮನ್ಸು ಧ್ಯಾನ ಮಾಡೋದು,
ಆ ಥರ ಎಲ್ಲ ಮಾಡ್ಕೊಂಡಾಗ ಮೈಂಡ್ ಕಾಮ್ ಆಗಿ ನಿಮ್ಮ ಕೆಲಸಗಳೆಲ್ಲ ಚೆನ್ನಾಗಿ ನಡೆಯುತ್ತೆ, ಒಳ್ಳೆ ಡಿಸಿಷನ್ಗಳನ್ನ ತಗೋಬೋದು ನೀವು ಮುಂದೆ ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಇದು ಮೂನ್ ಕಾರ್ಡನ್ನು ಹಾಗೆ ಹೇಳುತ್ತೆ. ಕೆಲಸದಲ್ಲಿ ನಿಮಗೆ ನಾನಾ ಥರದ ಕೆಲಸಗಳಿರ್ಬೋದು, ಅದರಿಂದ ಕೆಲವು ಸರಿ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ, ರಿಲ್ಯಾಕ್ಸೇಷನ್ ಇರಲ್ಲ, ಆ ಥರನೂ ತೋರಿಸುತ್ತೆ. ರಿಲೇಶನ್ಶಿಪ್ಪಲ್ಲಿ ಇಲ್ಲಿ ಕೆಲವು ಸಾರಿ ನಿಮಗೆ ಥರ್ಡ್ ಪಾರ್ಟಿ ಅಂದರೆ ಇನ್ನೊಬ್ಬರನ್ನ ಮಾತುಗಳನ್ನ ಕೇಳಿಕೊಂಡು ನೀವು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದಾಗ್ಲಿ, ಅಥವಾ ನಿಮ್ಮ ಪಾರ್ಟ್ನರ್ಗೆ ನೀವು ಬೇಜಾರು ಮಾಡೋದಾಗ್ಲಿ ಇಲ್ಲಿ ಸ್ವಲ್ಪ ತೋರಿಸುತ್ತೆ. ಕೆಲವು ರಿಲೇಶನ್ಶಿಪ್ಗಳಿಂದ ನೀವು ಮೂವ್ ಆನ್ ಆಗೋದನ್ನು ತೋರಿಸುತ್ತೆ ಇಲ್ಲಿ. ಅದು ಕೆಲವರಲ್ಲಿ, ಕೆಲವ್ರಿಗೆ ಯಾರಿಗೂ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಆಗಲಿ, ಯಾರಾದರೂ ಇನ್ನೊಬ್ಬರ ಮಾತುಗಳನ್ನ ಕೇಳಬೇಡಿ ಅಂತಾನು ಹೇಳುತ್ತೆ ಇಲ್ಲಿ. ಡೋಂಟ್ ಲಿಸನ್ ಟು ಅದರ್ಸ್, ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂತ ಇಲ್ಲಿ ಹೇಳುತ್ತೆ. ಆದ್ರಿಂದ ಈ ಎಲ್ಲ ಕೆಲವು ನಮ್ಮ ನೆಗೆಟಿವ್ ಥಾಟ್ಸ್ ಮನಸ್ಸಿಗೆ ಬೇಜಾರು ಮಾಡುತ್ತೆ, ಮತ್ತೆ ಅದು ರಿಲೇಶನ್ಶಿಪ್ಗಳನ್ನು ಹಾಳು ಮಾಡುತ್ತೆ. ಆದ್ರಿಂದ ಧ್ಯಾನ ಮಾಡಿ ಮೈಂಡನ್ನ ಕಾಮಾಗಿ ಇಟ್ಕೊಳ್ಳಿ. ಅದು ಆ ಮೈಂಡ್ ಕಾಮಾಗಿದ್ದಾಗ ನಾವು ಕೆಲವು ಡಿಸಿಷನ್ಗಳನ್ನ ತಗೋಬೋದು, ಕೆಲವು ಒಳ್ಳೆ ಡಿಸಿಷನ್ಗಳನ್ನ ನಾವು ತಗೋಬೋದು ಅನ್ನೋದನ್ನ ಹೇಳುತ್ತೆ. ಇನ್ನೊಬ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ, ಅಂದರೆ ಮನೆಯಲ್ಲಿ ಲವ್ಡ್ ಒನ್ಸ್, ನೀವು ಯಾರನ್ನ ಪ್ರೀತಿಸ್ತೀರಾ ಅವ್ರ ಜೊತೆ ಸಮಯ ಕಳೆಯೋದು, ಅವ್ರ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು ಅನ್ನೋದನ್ನ ಹೇಳುತ್ತೆ ಯಾವಾಗಲೂ ಇಲ್ಲಿ. ಹೈ ಪ್ರೀಸ್ಟೆಸ್ ಸ್ವಲ್ಪ ಇದನ್ನು ತೋರಿಸುತ್ತೆ, ಸೀಕ್ರೆಟಿವ್ನೆಸ್, ಸೀಕ್ರೆಟ್, ನೀವು ಯಾರ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳಲ್ಲ, ಇದನ್ನು ಹಾಗೆ ಹೇಳುತ್ತೆ. 4 ಆಫ್ ಪೆಂಟಿಕಲ್ಸ್, ಎಲ್ಲರ ಜೊತೆ ಓಪನ್ ಮೈಂಡ್ ಆಗಿ ಈ ನಿಮ್ಮ ಸಮಸ್ಯೆಗಳನ್ನ ಡಿಸ್ಕಸ್ ಮಾಡಿಕೊಂಡು ನಿಮ್ಮ ಭಾವನೆಗಳನ್ನ ಹಂಚ್ಕೊಂಡಾಗ ಲೈಫ್ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಮತ್ತೆ ಹೆಲ್ತ್ ಅಷ್ಟೇನೆ, ಯಾವಾಗನೂ ಕೆಲಸ ಅನ್ನೋದು ಸ್ಟ್ರೆಸ್ ಮಾಡ್ಕೊಳ್ಳೋದು ಅದು ನಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಅದು. ಆದ್ರಿಂದ ಇಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಪೊಸೆಸಿವ್ನೆಸ್ ಬಿಡಿ, ಯಾವಾಗನೂ ದುಡ್ಡು ಅನ್ನೋದು ಬಿಡಿ, ಕೆಲಸ ದುಡ್ಡು ಆ ಥರ ಬಿಡಿ ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಕಾನ್ಸಂಟ್ರೇಟ್ ಆನ್ ಯುವರ್ ಸೆಲ್ಫ್ ಅಂತ ಹೇಳುತ್ತೆ. ಸಾರಿ, ಈ ಕಾರ್ಡ್ಸ್ ಅದಕ್ಕೆ ಏನು ಆನ್ಸರ್ಸ್ ಕೊಡ್ಬೋದು ನೋಡೋಣ. ಈ ಒರಾಕಲ್ ಕಾರ್ಡ್ಸ್ ಏನು ಹೇಳುತ್ತೆ? ಆಪರ್ಚುನಿಟಿ, ತುಂಬಾ ಆಪರ್ಚುನಿಟೀಸ್ಗಳು ನಿಮಗೆ ಬರುತ್ತೆ. ಮಿರಾಕಲ್ಸ್ ವಿಲ್ ಹ್ಯಾಪನ್ ಅಂತ ಹೇಳುತ್ತೆ. ರಿಲೀಸ್ ಯುವರ್ ನೆಗೆಟಿವಿಟಿ, ನಾನು ಆಗ್ಲೇ ಹೇಳಿದೆ. ಬ್ಲೆಸ್ಸಿಂಗ್ಸ್, ಹೈ ಪ್ರಿಸ್ಟೆಸ್ ಕಾರ್ಡ್ ಇರೋದ್ರಿಂದ ಎ ಫೆಮಿನೈನ್ ಡಿವೈನ್ ಬ್ಲೆಸ್ಸಿಂಗ್ಸ್ ಅದು ಕಾಣುತ್ತೆ. ಪೊಟೆನ್ಷಿಯಲ್, ಯು ಆರ್ ಸ್ಟ್ರಾಂಗ್ ಅಂತ ಹೇಳುತ್ತೆ. ಲವ್, ಇಲ್ಲಿ ನ್ಯೂ ಬಿಗಿನಿಂಗ್ಸ್ ಅಂತ ಹೇಳುತ್ತೆ. ನಿಮಗೆ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಬರ್ಬೋದು. ಮಿರಾಕಲ್ಸ್ ವಿಲ್ ಹ್ಯಾಪನ್ ಅಂತ ಹೇಳುತ್ತೆ. ರಿಲೀಸ್ ಯುವರ್ ನೆಗೆಟಿವಿಟಿ ಆ ಥರ ಹೇಳುತ್ತೆ. ಇಲ್ಲಿ ನಿಮ್ಮದು ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಬ್ಲೆಸ್ಸಿಂಗ್ಸ್ ಎಲ್ಲ ಇದೆ ನಿಮಗೆ. ಯು ಆರ್ ಸ್ಟ್ರಾಂಗ್, ಲವ್ ಈಸ್ ಕಮಿಂಗ್ ಅಂತ ಹೇಳುತ್ತೆ. ಯಾರ್ಯಾರು ಮದುವೆ ಆಗಿಲ್ಲ ಅವ್ರಿಗೆ ಹೊಸ ಪ್ರಪೋಸಲ್ಸ್ ಬರ್ಬೋದು. ಯಾರು ಮದುವೆ ಆಗಿದ್ದೀರಾ ಆಲ್ರೆಡಿ ಅವರೆಲ್ಲ ನಿಮ್ಮ ಲವ್ ಲೈಫ್ ಎಲ್ಲ ಚೆನ್ನಾಗಿ ಆಗ್ಬೋದು. ಯಾವುದೇ ಜಗಳಗಳಿಲ್ಲದೆ ಹ್ಯಾಪಿ ಲೈಫ್ ಲೀಡ್ ಮಾಡ್ತೀರಾ ಅನ್ನೋದನ್ನ ತೋರಿಸುತ್ತೆ ಇದು. ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್, ಮತ್ತೆ ಎ ಟೈಮ್ ಫಾರ್ ಹೀಲಿಂಗ್, ಇಲ್ಲಿ ರಿಲೀಸ್ ಇದೆ, ಟೈಮ್ ಫಾರ್ ಹೀಲಿಂಗ್ ಇದೆ. ನಾನು ಮೊದಲೇ ಹೇಳಿದೆ,
ನಿಮ್ಮ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೋಬೇಕು. ಎ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್. ಇಲ್ಲಿ ಲವ್ ಕಾರ್ಡ್ ಬಂದಿದೆ. ಎ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಅಂತ ಹೇಳ್ತಾ ಇದೆ. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಹೇಳುತ್ತೆ. ಒನ್ ಮೋರ್ ಕಾರ್ಡ್. ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್. 2 cards ಆಯ್ತು. ಒನ್ ಮೋರ್ ಕಾರ್ಡ್. ಬಿಲೀವ್ ಇನ್ ದಿ ಇಂಪಾಸಿಬಲ್. ಲುಕ್ ಎಟ್ ದಿ ಬಿಗ್ಗರ್ ಪಿಕ್ಚರ್. ಇದು ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್ ಅಂತ. ನೀವು ಹಿಂದೆ ನಿಮಗೆ ತುಂಬ ಇಲ್ಯೂಷನ್ಸು, ಡ್ರೀಮ್ಸು ಎಲ್ಲ ಇರುತ್ತೆ. ಅದನ್ನೆಲ್ಲ ಮುಂದೆ ಮ್ಯಾನಿಫೆಸ್ಟ್ ಮಾಡಿಕೊಂಡು ಇಫ್ ಯು ವರ್ಕ್ ಟುವರ್ಡ್ಸ್ ದಟ್, ನಿಮಗೆ ಆ ನಿಮ್ಮ ಗೋಲ್ ಎಲ್ಲ ನೀವು ರೀಚ್ ಆಗ್ತೀರಾ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಎ ಟೈಮ್ ಫಾರ್ ಹೀಲಿಂಗ್. ನಿಮ್ಮ ನೆಗೆಟಿವಿಟಿ ಎಲ್ಲ ಬಿಡಿ. ಬಿಲೀವ್ ಇನ್ ಇಂಪಾಸಿಬಲ್. ಅ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್. ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಹೇಳುತ್ತೆ. ಮತ್ತೆ ಈ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಇಟ್ ಈಸ್ ಎ ಗುಡ್ ಟೈಮ್ ಟು ಸ್ಟಾರ್ಟ್ ಅ ನ್ಯೂ ಪ್ರಾಜೆಕ್ಟ್ ಅಂತ ಹೇಳುತ್ತೆ. ಇನ್ವೆಸ್ಟ್ ಆನ್ ಯೋರ್ ಸೆಲ್ಫ್. ವರ್ಕ್ ಆನ್ ಯೋರ್ ಸೆಲ್ಫ್. ಯಾವಾಗನು ಕೂತ್ಕೊಂಡು ಯೋಚನೆ ಮಾಡಿ. ಯು ನೀಡ್ ಟು ಚೇಸ್ ಯುವರ್ ಡ್ರೀಮ್ಸ್, ನಾಟ್ ಮನಿ ಅಂತ ಹೇಳ್ತಾ ಇದೆ. ಬಿ ಬೋಲ್ಡ್ ಅಂಡ್ ಫಾಲೋ ಯುವರ್ ಹಾರ್ಟ್ ಅಂಡ್ ಯುವರ್ ಇಮೋಷನ್ಸ್ ಅಂತ ಹೇಳುತ್ತೆ. ಎ ನ್ಯೂ ಪರ್ಸನ್ ಈಸ್ ಕಮಿಂಗ್ ಇನ್ ಟು ಯುವರ್ ಲೈಫ್ ಅಂತ ಹೇಳ್ತಾ ಇದೆ. ಸ್ಪೀಕ್ ಟು ದಿ ಗಾಡೆಸ್. ಆಸ್ಕ್ ಹರ್ ಫಾರ್ ಅಸಿಸ್ಟೆನ್ಸ್. ಇಲ್ಲಿ ನಾನು ಹೇಳ್ದೆ, ಐ ವಿಲ್ ಬಿ ದೇರ್ ಫಾರ್ ಯು, ಐ ಪ್ರಾಮಿಸ್ ಅಂತ ಹೇಳ್ತಾ ಇದೆ. ಸ್ಪೀಕ್ ಟು ದಿ ಗಾಡೆಸ್. ಆಸ್ಕ್ ಫಾರ್ ಹರ್ ಅಸಿಸ್ಟೆನ್ಸ್. ಇಲ್ಲಿ ಹೈ ಪ್ರಿಸ್ಟೆಸ್ ಹೇಳಿದೆ ಡಿವೈನ್ ಫೆಮಿನೈನ್, ಒಂದು ದೇವಿಯ ಆಶೀರ್ವಾದ ನಿಮಗೆ ಇದೆ ಅಂತ ಇಲ್ಲಿ ಹೇಳುತ್ತೆ. ಆದ್ರಿಂದ ಒಂದು ದೇವಿಯನ್ನ ನೀವು ಧ್ಯಾನ ಮಾಡಿಕೊಂಡು ಕೆಲವು ಎಲ್ಲ ನಿಮ್ಮ ಆಸೆಗಳನ್ನೆಲ್ಲ ಕೇಳ್ಕೊಂಡಾಗ ನಿಮ್ಮ ಡ್ರೀಮ್ಸ್ ಏನೇನಿದೆ ಅದೆಲ್ಲ ಒಳ್ಳೇದಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ನಿಮ್ಮ ಲಕ್ಕಿ ನಂಬರ್ಸ್ ನೋಡೋಣ. ಈ ಬರೋ ದಿನಗಳಲ್ಲಿ ನೀವು ಒಂದು ದೇವಿನ ಧ್ಯಾನ ಮಾಡಿಕೊಂಡು ಕೆಲವು ನಿಮ್ಮ ಆಸೆಗಳನ್ನ ನಡೀಲಿ ಅಂತ ಕೇಳ್ಕೊಳ್ಳಿ. ನಂಬರ್ 28, ನಂಬರ್ 10, ನಂಬರ್ 7, ನಂಬರ್ 5, ನಂಬರ್ 18, ನಂಬರ್ 30, ನಂಬರ್ 8, ನಂಬರ್ 15, ನಂಬರ್ 12, ನಂಬರ್ 31, ನಂಬರ್ 11. ಇದೊಂದು ಟ್ವಿನ್ ಫ್ಲೇಮ್ ನಂಬರ್. ನಿಮ್ದು ಇಲ್ಲಿ ಯಾವುದಾದ್ರೂ ಬರ್ತ್ ಡೇಟ್ ಆಗಿರ್ಬೋದು, ಆ್ಯನಿವರ್ಸರಿ ಡೇಟ್ ಆಗಿರ್ಬೋದು, ಲಕ್ಕಿ ನಂಬರ್ಸ್ ಇರ್ಬೋದು, ಯಾವುದಾದ್ರೂ ಇದ್ರೆ ನೋಡ್ಕೊಳ್ಳಿ. ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.